पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಂತ್ರಾಲಯ ಅಂದ ಕೂಡಲೇ ನಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆನಪಾಗ್ತಾರೆ. ಕಲಿಯುಗದ ಕಾಮಧೇನುವಾಗಿ ಕಷ್ಟ ಎಂದು ಬರುವ ಭಕ್ತರನ್ನ ಸಲಹುತ್ತಿರುವ ರಾಯರು ಕಲಿಯುಗದಲ್ಲೂ ಪವಾಡಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಕಷ್ಟ ಅಂತಂದ್ರೆ ರಾಯರ ಬಳಿ ಹೋಗಿ ಕಷ್ಟಗಳನ್ನ ಪರಿಹಾರ ಮಾಡುವಂತ ಬೇಡಿಕೊಳ್ಬಾರ್ದು. ಕಷ್ಟಗಳಿಗೆ ನನ್ನ ಬಳಿ ರಾಯರಿದ್ದಾರೆ ಅಂತ ಹೇಳಿದ್ರೆ ಸಾಕು, ಆ ಎಲ್ಲಾ ಕಷ್ಟಗಳು ನಿವಾರಣೆಯಾಗ್ಬಿಡುತ್ತೆ. ಇದುವೇ ನೋಡಿ ರಾಯರ ಪವಾಡ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೆಲವು ರಹಸ್ಯಗಳನ್ನ ಹೇಳ್ತೀವಿ. ರಾಯರು ಕೇವಲ ಒಬ್ಬ ಗುರುವಲ್ಲ, ಅವರು ಲಕ್ಷಾಂತರ ಭಕ್ತರ ಹೃದಯದಲ್ಲಿ ಜೀವಂತವಾಗಿ ಬೆಳಗುತ್ತಿರುವ ದೈವಿ ಶಕ್ತಿ. ಈ ವಿಡಿಯೋದಲ್ಲಿ ನಾವು ರಾಯರು ವೃಂದಾವನದಲ್ಲಿ ಮೃತರಾಗಿದ್ದಾರಾ ಅಥವಾ ಸಶರೀರರಾಗಿ ಇದ್ದಾರಾ, ಅವರ ವೃಂದಾವನ ಪ್ರವೇಶ ಸಮಯ ಹೇಗಿತ್ತು, ಅಂದು ಭಕ್ತರು ಏನ್ ಮಾಡಿದ್ರು, ನಿಜಕ್ಕೂ ರಾಯರು ಒಳಗೆ ಇನ್ನೂ ಜೀವಂತವಾಗಿದ್ದಾರಾ, ರಾಯರ ವೃಂದಾವನಕ್ಕೆ 4 ಕಣ್ಣುಗಳನ್ನ ಇಟ್ಟಿರೋದ್ಯಾಕೆ, ರಾಯರ ವೃಂದಾವನ ರೆಡಿಯಾಗಿದ್ದು ಹೇಗೆ, 40 ಅಡಿಗಳ ಆಳದಲ್ಲಿ ಕುಳಿತಿದ್ದಾರಾ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಈ ಎಲ್ಲಾ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವು ರಾಯರ ಭಕ್ತರಾಗಿದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡೋ ಮೂಲಕ ರಾಯರಿಗೆ ನಿಮ್ಮ ಭಕ್ತಿಯನ್ನ ತೋರಿಸಿ. ರಾಯರು 1595 ಅಥವಾ 1598ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದ್ರು. ಅವರ ತಂದೆ ತಿಮ್ಮಣ್ಣ ಭಟ್ಟರು, ತಾಯಿ ಗೋಪಮ್ಮ. ಬಾಲ್ಯದಲ್ಲಿ ತಂದೆಯನ್ನ ಕಳೆದುಕೊಂಡ ಅವರು ಮಧುರೈನಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ವಿವಾಹವಾದ ನಂತರ 1624ರಲ್ಲಿ ಕುಂಭಕೋಣಂ ಪೀಠದ ಪೀಠಾಧಿಪತಿಯಾದ್ರು. ಅವರು ದ್ವೈತ ತತ್ವಜ್ಞಾನವನ್ನ ಪ್ರಚಾರ ಮಾಡಿದ್ರು, ಅನೇಕ ಗ್ರಂಥಗಳನ್ನ ರಚಿಸಿದ್ರು. ಪ್ರಯಾಣಗಳ ಮೂಲಕ ರಾಮೇಶ್ವರಂ, ಶ್ರೀರಂಗಂ, ಉಡುಪಿ, ಬಿಜಾಪುರ ಮುಂತಾದ ಸ್ಥಳಗಳಲ್ಲಿ ಭೇಟಿ ನೀಡಿ ಅನೇಕರನ್ನ ದ್ವೈತಕ್ಕೆ ಪರಿವರ್ತಿಸಿದ್ರು. 1663ರಲ್ಲಿ ಮೈಸೂರಿಗೆ ಬಂದಂತಹ ರಾಯರು ಅಲ್ಲಿ ರಾಜರಿಂದ ಗೌರವವನ್ನ ಪಡೆದು ಅಂತಿಮವಾಗಿ ಮಂತ್ರಾಲಯದಲ್ಲಿ ನೆಲೆಸಿದ್ರು. ಇದು ರಾಯರ ಜೀವನದ ಸಣ್ಣ ಪರಿಚಯ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಅದುವೇ ರಾಯರು ವೃಂದಾವನ ಪ್ರವೇಶ ಮಾಡಿದ ಸಮಯ. ರಾಯರು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಮಂತ್ರಾಲಯದಲ್ಲಿ ಸ್ಥಿರವಾಗಿ ನೆಲೆಸಿದ್ರು. ಮಂತ್ರಾಲಯ ತುಂಗಭದ್ರಾ ನದಿಯ ತೀರದಲ್ಲಿದೆ. ಇದು ಆಂಧ್ರ ಪ್ರದೇಶದ ಆದೋನಿ ತಾಲೂಕಿನಲ್ಲಿದ್ದು, ರಾಯರು ತಮ್ಮ ಕೊನೆಯ ದಿನಗಳಲ್ಲಿ ತಮ್ಮ ಭಕ್ತರಿಗೆ ಏನ್ ಹೇಳಿದ್ರು ಅಂದ್ರೆ, ನಾನು ದೈಹಿಕವಾಗಿ ಹೋಗ್ತಾ ಇದ್ದೇನೆಯೇ ಹೊರತು ನನ್ನ ಆತ್ಮವು ಇಲ್ಲಿಯೇ ಇರುತ್ತದೆ. ನಾನು ವೃಂದಾವನದಲ್ಲಿ ಸಶರೀರವಾಗಿ ಇರುತ್ತೇನೆ, ಭಕ್ತರನ್ನ ರಕ್ಷಿಸ್ತೇನೆ. ಇದು ಮಧ್ವ ಸಂಪ್ರದಾಯದಲ್ಲಿ ಸಂತರು ಸಮಾಧಿ ಪಡೆಯುವ ರೂಢಿ. ರಾಯರು ತಮ್ಮನ್ನ ತಾವು ಜೀವಂತವಾಗಿ ವೃಂದಾವನಕ್ಕೆ ಸೇರಿಸಿಕೊಳ್ಳಲು ನಿರ್ಧರಿಸುತ್ತಾರೆ. ಭಕ್ತರು ಈ ನಿರ್ಧಾರದಿಂದ ದುಃಖಿತರಾಗ್ತಾರೆ. ಅವರು ರಾಯರನ್ನ ಬಿಡಲು ಇಚ್ಛಿಸೋದಿಲ್ಲ. ಆದ್ರೆ ರಾಯರು ಏನ್ ಹೇಳ್ತಾರೆ ಅಂದ್ರೆ, ನನ್ನ ಗ್ರಂಥಗಳು ಮತ್ತು ವೃಂದಾವನದಲ್ಲಿ ನಾನು ನಿಮ್ಮೊಂದಿಗೆ ಇರ್ತೇನೆ, ನನ್ನ ಭಕ್ತಿಯನ್ನ ಹರಡಿ. ರಾಯರು 700 ವರ್ಷಗಳ ಕಾಲ ವೃಂದಾವನದಲ್ಲಿ ಇರ್ತಾರೆ ಎಂಬ ನಂಬಿಕೆ ಇದೆ. 76 ವರ್ಷಗಳ ದೈಹಿಕ ಜೀವನ, 300 ವರ್ಷಗಳ ಗ್ರಂಥಗಳ ಮೂಲಕ ಮತ್ತು 300 ವರ್ಷಗಳ ವೃಂದಾವನದಲ್ಲಿ ಸಶರೀರವಾಗಿ ಇದ್ದಾರೆ. ಹಾಗಾದ್ರೆ ರಾಯರು ವೃಂದಾವನ ಪ್ರವೇಶದ ಸಮಯದಲ್ಲಿ ಏನೆಲ್ಲ ಘಟನೆಗಳು ನಡೆಯಿತು ಅನ್ನೋದನ್ನ ನೋಡುವುದಾದ್ರೆ, ರಾಯರು ವೃಂದಾವನ ಪ್ರವೇಶ ಮಾಡಿದ ದಿನಾಂಕ 1671 AD, ವಿರೋಧಿಕೃತ್ ಸಂವತ್ಸರ, ಶ್ರಾವಣ ಮಾಸ, ಕೃಷ್ಣ ಪಕ್ಷ ದ್ವಿತೀಯ. ಇದು ಸರಿಸುಮಾರು ಆಗಸ್ಟ್ 11, 1671. ಆ ದಿನ ರಾಯರು ತಮ್ಮ ಸಾಮಾನ್ಯ ದಿನಚರಿಯನ್ನ ಅನುಸರಿಸ್ತಾ ಇದ್ರು. ಬೆಳಗ್ಗೆ ಶ್ರೀಹರಿಯ ಧ್ಯಾನ, ಪೂಜೆ ಮತ್ತು ಭಾಷಣ ಮಾಡಿದ ನಂತರ ಸಹಸ್ರ ಭಕ್ತರು ಸೇರಿದ್ರು. ಕೆಲವರು ಆತಂಕದಿಂದ, ಇನ್ನು ಕೆಲವರು ದುಃಖದಿಂದ ಮತ್ತು ಕೆಲವರು ಕುತೂಹಲದಿಂದ ಜಪಮಾಲೆ ಹಿಡಿದು ಮೂಲ ಗ್ರಂಥಗಳೊಂದಿಗೆ ರಾಯರು ಪದ್ಮಾಸನದಲ್ಲಿ ಕುಳಿತುಕೊಂಡ್ರು. ಅವರ ಮುಖದಲ್ಲಿ ದೈವಿ ಕಾಂತಿ ಬೀಳುತ್ತಾ ಇತ್ತು. ರಾಯರು ಪ್ರಣವ ಮಂತ್ರವನ್ನ ಜಪಿಸಿ ಆಳವಾದ ಧ್ಯಾನದಲ್ಲಿ ಹೋದ್ರು. ಶಿಷ್ಯರು, ವೆಂಕಣ್ಣ ಮುಂತಾದವರು ಅವರ ಸುತ್ತಲೂ ಸ್ಲ್ಯಾಬ್ ಗಳನ್ನ ಹಾಕಿದ್ರು. ತಲೆಯವರೆಗೆ ಸ್ಲ್ಯಾಬ್ಗಳು. ನಂತರ ಗಂಡಕಿ ನದಿಯಿಂದ ತಂದ 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನ ಹಾಕಿದ್ರು. ಮೇಲೆ ಸ್ಲ್ಯಾಬ್ ಅನ್ನ ಮುಚ್ಚಿ ಮಣ್ಣು ತುಂಬಿದ್ರು. 12,000 ವರಾಹಗಳ ಅಭಿಷೇಕವನ್ನ ಮಾಡಿದ್ರು. ಈ ಸಮಯದಲ್ಲಿ ರಾಯರು ವೀಣೆಯನ್ನ ನುಡಿಸುತ್ತಾ ಇಂದು ಎನಗೆ ಗೋವಿಂದ ಈ ಭಜನೆಯನ್ನ ಹಾಡಿದ್ರು ಎಂಬ ಕಥೆಯೂ ಇದೆ. ಅವರು ಶ್ವಾಸ ನಿಯಂತ್ರಣ ಮಾಡಿ ಸಮಾಧಿ ಸ್ಥಿತಿಗೆ ಹೋದ್ರು. ಆ ಸಮಯದಲ್ಲಿ ವಾತಾವರಣ ಭಾವುಕವಾಗಿತ್ತು. ಭಕ್ತರು ಕಣ್ಣೀರು ಹಾಕ್ತಾ ಇದ್ರು. ಆದ್ರೆ ರಾಯರನ್ನ ಅಸಮಾಧಾನಗೊಳಿಸಬಾರದು ಅಂತ ನಿಯಂತ್ರಿಸಿಕೊಂಡು
ತೆಗೆದುಕೊಂಡಿದ್ರು. ಇನ್ನು ರಾಯರು ಕೊನೆಯ ಭಾಷಣ ಭಕ್ತರಿಗೆ ಜೀವನದ ಮಾರ್ಗದರ್ಶನವಾಗಿತ್ತು. ಅವರು ಏನ್ ಹೇಳಿದ್ರು ಅಂತಂದ್ರೆ, ಮೂಲ ಗ್ರಂಥಗಳು ಸರ್ವಮೂಲ ಮತ್ತು ಅವುಗಳ ಟೀಕೆಯನ್ನ ಯೋಗ್ಯ ಗುರುವಿನಡಿ ಅಧ್ಯಯನ ಮಾಡಿ ಶಾಸ್ತ್ರಗಳನ್ನ ಪಾಲಿಸಿ ಶಾಂತಿ ಮತ್ತು ಸುಖವನ್ನ ಪಡೆಯಿರಿ. ಅದ್ಭುತಗಳನ್ನ ಮಾಡುವವರನ್ನು ಶಾಸ್ತ್ರಗಳಿಲ್ಲದೆ ನಂಬಬೇಡಿ. ಇದೇ ವೇಳೆ ಅವರು ಭಗವಂತವನ್ನ ವರ್ಣಿಸಿದ್ರು. ಭಗವಂತ ಸರ್ವಗುಣ ಪರಿಪೂರ್ಣ, ಪ್ರಕೃತಿಯಾಚಗಿನವನು. ಆತ್ಮವನ್ನು ಸಾತ್ವಿಕ, ರಾಜಸಿಕ, ತಾಮಸಿಕ ಎಂದು ವರ್ಗಿಸಿದ್ರು. ಸಾತ್ವಿಕರು ಮೋಕ್ಷ ಪಡೆಯುತ್ತಾರೆ, ತಾಮಸಿಕರು ನರಕಕ್ಕೆ. ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಿ ಏಕಾದಶಿ ಚಾತುರ್ಮಾಸ್ಯ ವ್ರತಗಳನ್ನ ಪಾಲಿಸಿ ಸಮಾಜದಲ್ಲಿ ಸೌಜನ್ಯತೆ ಇರಲಿ, ಸೇವೆಗಳನ್ನ ಭಗವಾರಾಧನೆಯಂತೆ ಮಾಡಿ. ಅಂತಿಮವಾಗಿ ನನ್ನ ಗ್ರಂಥದಲ್ಲಿ ಮತ್ತು ವೃಂದಾವನದಲ್ಲಿ ನಾನು ಇರ್ತೇನೆ. ನನ್ನನ್ನ ಭಕ್ತಿಯಿಂದ ಸ್ಮರಿಸಿ. ಭಕ್ತರು ಈ ಮಾತುಗಳನ್ನ ಹೃದಯದಲ್ಲಿ ತುಂಬಿಕೊಂಡು ಕಣ್ಣೀರನ್ನ ಹರಿಸುತ್ತಲೇ ಆ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರು. ಈ ಸಮಯದಲ್ಲಿ ಸಹಸ್ರಾರು ಜನ ಸೇರಿ ಭಜನೆಗಳನ್ನ ಹಾಡ್ತಾ ಇದ್ರು, ಪೂಜೆಗಳನ್ನ ಮಾಡ್ತಾ ಇದ್ರು. ಶಿಷ್ಯರು ಸ್ಲ್ಯಾಬ್ ಹಾಕುವ ಕೆಲಸವನ್ನ ಮಾಡ್ತಾ ಇದ್ರು. ಅಪ್ಪಣ್ಣಾಚಾರ್ಯರು ರಾಯರ ಆಪ್ತ ಶಿಷ್ಯರು ತುಂಗಭದ್ರಾ ನದಿ ಪ್ರವಾಹದಲ್ಲಿದ್ದರೂ ದಾಟಿ ಬರಲು ಪ್ರಯತ್ನಿಸಿದ್ರು. ಅವರು ಶ್ರೀ ಪೂರ್ಣಬೋಧ ಸ್ತೋತ್ರವನ್ನ ಹಾಡುತ್ತಾ ನದಿಯನ್ನ ದಾಟಿದ್ರು. ಪ್ರವೇಶ ಮುಗಿದ ನಂತರ ಅಪ್ಪಣ್ಣಾಚಾರ್ಯರು ಸ್ತೋತ್ರವನ್ನ ಹಾಡುತ್ತಾ ದುಃಖದಿಂದ ನಿಂತರು. ಸ್ತೋತ್ರ ಅಪೂರ್ಣವಾಗಿತ್ತು, ಕೊನೆಯ ಅಕ್ಷರಗಳು ಬರಲಿಲ್ಲ. ಆಗ ವೃಂದಾವನದ ಒಳಗಿಂದ ರಾಯರ ಧ್ವನಿ ಬಂತು, ಸಾಕ್ಷಿ ಹಯಸ್ಯೋತ್ರ ಹೇ, ಅಂದ್ರೆ ಹಯಗ್ರೀವನೇ ಸಾಕ್ಷಿ. ಇದು ಮೊದಲ ಪವಾಡ. ಭಕ್ತರು ಆಶ್ಚರ್ಯಚಕಿತರಾದ್ರು. ರಾಯರು ಜೀವಂತವಾಗಿದ್ದಾರೆ ಎಂಬ ನಂಬಿಕೆ ಬಲವಾಗಿತ್ತು. ಇನ್ನು ವಾತಾವರಣದಲ್ಲಿ ದುಃಖ ಮತ್ತು ಭಕ್ತಿ ಮಿಶ್ರಣವಾಗಿತ್ತು. ಭಕ್ತರು ರಾಯರನ್ನ ಬಿಡಲು ಸಾಧ್ಯವಿಲ್ಲದಂತೆ ಅಳ್ತಾ ಇದ್ರು. ಇನ್ನು ರಾಯರ ಪವಾಡಗಳು ಅಸಂಖ್ಯಾತ. ಪ್ರವೇಶದ ಮೊದಲು ಹಾವು ಕಚ್ಚಿದ ರಾಜಕುಮಾರನನ್ನ ಜೀವಂತಗೊಳಿಸಿದ್ರು. ಮಾಂಸವನ್ನ ಹಣ್ಣುಗಳಾಗಿ ಬದಲಿಸಿದ್ರು. ನವಾಬನಿಂದ ಮಂಚಾಲ ಗ್ರಾಮವನ್ನ ಪಡೆದ್ರು. ಪ್ರವೇಶದ ನಂತರ 1800ರಲ್ಲಿ ಸರ್ ಥಾಮಸ್ ಮನ್ರೋಗೆ ಕಾಣಿಸಿಕೊಂಡು ಮಠದ ದೇಣಿಗೆಯನ್ನ ಉಳಿಸಿಕೊಂಡ್ರು. ಇಂದು ಮಂತ್ರಾಲಯಕ್ಕೆ ಲಕ್ಷಾಂತರ ಭಕ್ತರು ಬರ್ತಿದ್ದಾರೆ. ಅನೇಕರು ಕನಸಿನಲ್ಲಿ ಆಶೀರ್ವಾದ ಪಡೆದುಕೊಳ್ತಾ ಇದ್ದಾರೆ. ರೋಗಗಳು ಗುಣವಾಗ್ತಾ ಇವೆ. ರಾಯರು ಜಾತಿ ಧರ್ಮಗಳನ್ನ ಮೀರಿ ಎಲ್ಲರನ್ನ ರಕ್ಷಿಸ್ತಾ ಇದ್ದಾರೆ. ರಾಯರು ಮೃತರಲ್ಲ, ಅವರು ವೃಂದಾವನದಲ್ಲಿ ಜೀವಂತವಾಗಿದ್ದಾರೆ. ಇದು ಭಕ್ತರ ನಂಬಿಕೆ. ಈ ಘಟನೆ ಭಕ್ತಿ, ತ್ಯಾಗ ಮತ್ತು ದೈವಿ ಶಕ್ತಿಯ ಸಂಕೇತವಾಗಿದೆ. ಇದನ್ನೆಲ್ಲ ನೀವು ಮಂತ್ರಾಲಯಕ್ಕೆ ಭೇಟಿ ನೀಡಿ ಅನುಭವಿಸಿ. ಇನ್ನು ಗುರುವಾರ ರಾಘವೇಂದ್ರ ಸ್ವಾಮಿಗಳ ದಿನವಾಗಿರೋದ್ರಿಂದ ಈ ದಿನ ಹೆಚ್ಚಿನವರು ರಾಯರ ಮಠಕ್ಕೆ ಭೇಟಿ ನೀಡುವ ಮೂಲಕ ರಾಯರ ಆಶೀರ್ವಾದವನ್ನ ಪಡೆದುಕೊಳ್ತಾರೆ. ಈ ಸಮಯದಲ್ಲಿ ಅವರು ರಾಯರಿಗೆ ಪ್ರದಕ್ಷಿಣೆಯನ್ನ ಹಾಕ್ತಾರೆ. ಆದ್ರೆ ರಾಯರಿಗೆ ಪ್ರದಕ್ಷಿಣೆ ಹಾಕಲು ಅವರದ್ದೇ ಆದ ನಿಯಮಗಳಿವೆ. ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಅಥವಾ ರಾಯರ ವೃಂದಾವನದಲ್ಲಿ ಧನಾತ್ಮಕ ಶಕ್ತಿಯ ಸಂಚಲನ ಹೆಚ್ಚಾಗಿರುತ್ತೆ. ನಾವು ಇಲ್ಲಿ ಪ್ರದಕ್ಷಿಣೆಯನ್ನ ಹಾಕುವಾಗ ಮನಸ್ಸನ್ನ ಹೆಚ್ಚು ಶುದ್ಧವಾಗಿಟ್ಟುಕೊಂಡು ಪ್ರದಕ್ಷಿಣೆಯನ್ನ ಹಾಕಬೇಕು. ರಾಯರಿಗೆ ಪ್ರದಕ್ಷಿಣೆಯನ್ನ ಹಾಕುವ ಮುನ್ನ ರಾಯರ ಮುಂದೆ ನಿಂತುಕೊಂಡು ನಾವು ಯಾವುದಕ್ಕಾಗಿ ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ದೇವೆ ಎಂಬುದನ್ನ ಮನಸ್ಸಿನಲ್ಲಿಯೇ ಸಂಕಲ್ಪವನ್ನ ಮಾಡಿಕೊಂಡು ಪ್ರದಕ್ಷಿಣೆಯನ್ನ ಹಾಕುವುದರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ. ರಾಯರ ಸನ್ನಿಧಾನದಲ್ಲಿರುವ ಧನಾತ್ಮಕ ಶಕ್ತಿ ನಮಗೆ ಅನುಗ್ರಹವನ್ನ ನೀಡುತ್ತವೆ. ಧ್ಯಾನಸ್ಥ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಭಕ್ತಿಯೊಂದಿಗೆ ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ. ಪ್ರದಕ್ಷಿಣೆ ಹಾಕುವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರಬಾರದು. ಮನಸ್ಸು ಕೇವಲ ರಾಯರ ಸ್ಮರಣೆಯಲ್ಲಿಯೇ ಇರಬೇಕು. ಹಾಗಾದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರದಕ್ಷಿಣೆಯನ್ನ ಹಾಕುವುದು ಹೇಗೆ? ರಾಯರಿಗೆ ಎಷ್ಟು ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು? ರಾಘವೇಂದ್ರ ಸ್ವಾಮಿಗಳಿಗೆ ಪ್ರದಕ್ಷಿಣೆ ಹಾಕುವುದಕ್ಕೆ ಇರುವ ನಿಯಮಗಳು ಏನೇನು? ಹಾಗೂ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ರಾಯರ ಆಶೀರ್ವಾದಕ್ಕಾಗಿ ಮಂತ್ರಾಕ್ಷತೆಯನ್ನ ತೆಗೆದುಕೊಳ್ತೇವೆ. ಈ ಮಂತ್ರಾಕ್ಷತೆಯನ್ನ ಮನಬಂದಂತೆ ಎಲ್ಲೆಂದರಲ್ಲಿ ಎಸೆಯುವುದರ ಮೂಲಕ ತಪ್ಪುಗಳನ್ನ ಮಾಡ್ತೇವೆ. ಹಾಗಾದ್ರೆ ಮಂತ್ರಾಲಯದ ಮಂತ್ರಾಕ್ಷತೆಯ ಪ್ರಯೋಜನಗಳು ಏನು? ಮಂತ್ರಾಲಯದಲ್ಲಿ ನೀಡಿದ ಮಂತ್ರಾಕ್ಷತೆಯನ್ನ ಹೇಗೆ ಬಳಸಿಕೊಳ್ಬೇಕು? ಈ ಎಲ್ಲದರ ಬಗ್ಗೆ ನಮ್ಮ ಚಾನೆಲ್ ನಲ್ಲಿ ಒಂದು ವಿಡಿಯೋವನ್ನ ಹಾಕಿದ್ದೀನಿ. ಆ ವಿಡಿಯೋವನ್ನ ನೀವು ನೋಡಬಹುದು. ಆ ವಿಡಿಯೋವನ್ನ ನೋಡಿದ್ರೆ ರಾಯರಿಗೆ ನೀವು ಎಷ್ಟು ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು, ಯಾವ ಕೆಲಸಕ್ಕೆ ಎಷ್ಟು ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು ಅನ್ನೋದು ತಿಳಿಯುತ್ತೆ. ಜೊತೆಗೆ ಮಠದಲ್ಲಿ ಕೊಡುವ ಮಂತ್ರಾಕ್ಷತೆಯನ್ನ ಹೇಗೆ ಉಪಯೋಗಿಸಬೇಕು, ಮಂತ್ರಾಕ್ಷತೆಯ ಮಹತ್ವ ಏನು, ಕಷ್ಟ ಬಂದಾಗ ಮಂತ್ರಾಕ್ಷತೆಯನ್ನ ಹೇಗೆ ಬಳಸಬೇಕು, ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಅದನ್ನು ಕೂಡ ನೀವು ಹೋಗಿ ನೋಡಬಹುದು. ಈ ವಿಡಿಯೋ ಇಷ್ಟವಾಯ್ತಾ? ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ನಲ್ಲಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ. ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.